ರಚನೆ ಅಂತ ಹೇಳ್ತೀವಿ, ಅದು ಸಣ್ಣ ವಯಸ್ಸಿನಲ್ಲೇ ಆಗಬೇಕು. ಆ ಮಕ್ಕಳಿಗೆ ಕಷ್ಟ ಏನು ಅಂತ ತಿಳಿಸೋದು ತುಂಬಾ ನಮ್ಮ ಜವಾಬ್ದಾರಿಯಾಗಿದೆ. ಕಷ್ಟಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮಕ್ಕಳಿಗೆ ಸೋಲು ಅನ್ನೋದು ಏನು ಅಂತ ತಿಳಿಸ್ಬೇಕಾಗಿದೆ. ಅಬ್ರಹಂ ಲಿಂಕನ್ ತನ್ನ ಮಗನ ಟೀಚರ್ಗೆ ಪತ್ರ ಬರೀತಾರೆ. ಅವ್ರು ಹೇಳ್ತಾರೆ, ನನ್ನ ಮಗನಿಗೆ ಸೋಲು ಅನ್ನೋದೇನು ಕಲಿಸ್ಕೊಡಿ ನೀವು ಆಸ್ ಎ ಟೀಚರ್. ಆಮೇಲೆ $5 ಕಷ್ಟಪಟ್ಟು ಸಂಪಾದಿಸಿದ $5ನ ಬೆಲೆ ಸುಮ್ಮನೆ ಯಾರೋ ಕೊಟ್ಟಂತಹ $100ಗಿಂತ ತುಂಬಾ ಹೆಚ್ಚು ಬೆಲೆ ಅಂತ ಅದನ್ನ ತಿಳಿಸ್ಕೊಡಿ ನನ್ನ ಮಗನಿಗೆ ಸಾಕು ಅಂತ ಹೇಳ್ತಾರೆ. ಸೊ ಇದು ನಾವು ಈ ದಿನ ತಿಳಿಸ್ಕೊಡ್ಬೇಕು. ಎಸ್ಪೆಷಲಿ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳು ಬರೀ ಪುಸ್ತಕ ಓದ್ತಾರೆ ಯಾಕಂದ್ರೆ ಎಲ್ಲರಿಗೂ ಬೇಕು. ಹೌದು, ಅದು ಬೇಕಾಗಿರೋದು ಒಂದು ಯಾವುದೋ ಒಂದು ಹಂತದಲ್ಲಿ ಅವರು ಒಂದು ಆ ಲೆವೆಲ್ ಪರೀಕ್ಷೆ ತಗೊಳ್ಳುವಾಗ ಅಂತ. ಈಗಿಂದ ಆಡ್ತಾ ಕಲೀಲಿ ಮಗು. ಓದು ಅನ್ನೋ ಮಂತ್ರನ ಎಷ್ಟು ಹೇಳ್ತೀವಿ ಅಂತ ಹೇಳಿದ್ರೆ ಆ ಮಗುಗೆ ಓದೇ ಬೇಸರ ಬಂದ್ಬಿಡುತ್ತೆ. ಅಷ್ಟು ಬೇಕು ಅಂದಾಗ ನಾವು ಸಹ ಮಗು ಜೊತೆ ಒಂದು ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಬೇಕು. ಆ ಟಿವಿ ಎಲ್ಲ ಬಂದ್ ಮಾಡಿ ಯಾವುದೋ ಒಂದು ಮ್ಯಾಗಝೀನ್ ಆದ್ರೂ ಸರಿ ಇಟ್ಕೊಂಡು ಕೂತ್ಕೊಂಡ್ರೆ ಆ ಮಗುಗೆ ಗೊತ್ತಾಗುತ್ತೆ. ಸಾಕಷ್ಟು ಪುಸ್ತಕಗಳು ತಗೊಂಡು ಕತೆ ಹೇಳೋ ಸಂಪ್ರದಾಯನೇ ಹೋಗಿದೆ. ಅಜ್ಜಿ ಇದ್ರೆ ಹೇಳ್ತಿದ್ರೆ, ನಮ್ಮ ಜೊತೆ ಅಮ್ಮ ಅಪ್ಪ ಯಾರು ಇಲ್ಲ, ಅದು ಉದ್ಯೋಗಕ್ಕೆ ಹೋದ್ರೆ ಮಾತ್ರ ನಾವು ಅಮ್ಮ ಅಪ್ಪ ನೋಡ್ತೀವಿ, ನನ್ನ ಮಗು ನೋಡ್ಕೊಳ್ಬಾ ಅಂತ ಅವ್ರ ಮೇಲೆ ಪಾಪ ಹೊರೆ ಕೊಡಿಸ್ತೀವಿ. ಆದ್ರೆ ಕಥೆಗಳನ್ನ ಹೇಳ್ತಾ ಹೋದ್ರೆ ಮಗುವಿನ ಇಮ್ಯಾಜಿನೇಷನ್ ತುಂಬಾ ಚೆನ್ನಾಗುತ್ತೆ. ಬಿಕಾಸ್ ವಿ ಸೇ ರೈಟ್ ಅಂಡ್ ಲೆಫ್ಟ್ ಬ್ರೈನ್ ಅಂತ. ನಮ್ಮ ಮಕ್ಕಳೆಲ್ಲ ಸಾಕಷ್ಟು ರೈಟ್ ಹ್ಯಾಂಡೆಡ್. ನಿಮ್ಮ ಮಗು ಏನಾದ್ರು ಎಡಗೈ ಯೂಸ್ ಮಾಡಿದ್ರೆ ಪ್ಲೀಸ್ ಡೋಂಟ್ ಕರ್, ಎಡಗೈ ತಪ್ಪು ಬೇಡ ಅದೆಲ್ಲ ಹೇಳ್ಬೇಡಿ. ಅಷ್ಟು ಜನರು ತುಂಬಾ ಚೆನ್ನಾಗಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಬ್ರೈನ್ ಅಂದ್ರೆ ದೇ ಸ್ಟಾರ್ಟ್ ಯೂಸಿಂಗ್ ಲೆಫ್ಟ್ ಹ್ಯಾಂಡ್. ಎಷ್ಟಾಗುತ್ತೆ ಲೆಫ್ಟ್ ಹ್ಯಾಂಡ್ ಸರಿ ಮಾಡಿ. ಸೊ ರೈಟ್ ಹ್ಯಾಂಡ್ ಎಲ್ಲ ನಾವು ಯೂಸ್ ಮಾಡುವಾಗ ನಮ್ಗೆ ಲೆಫ್ಟ್ ಸೈಡ್ ಬ್ರೈನ್ ಇಸ್ ವೆರಿ ಆಕ್ಟಿವ್. ಬಟ್ ರೈಟ್ ಸೈಡ್ ಅಲ್ಲಿ ನಮಗೆ ಸೃಜನಶೀಲತೆ ಅಂತ ಹೇಳಿ ಕ್ರಿಯೇಟಿವಿಟಿ ಎಲ್ಲದಕ್ಕೂ ರೈಟ್ ಸೈಡ್ ಬೇಕು. ಸೊ ಬರೀ ಮಗು ಓದೋದು ಬೇಡ, ಏನೆಲ್ಲ ಕಲ್ತ್ಕೊಂಡು ಇದ್ದೇ ಇರುತ್ತೆ. ಒಂದು ಈಗ ಒಂದು ಪುಸ್ತಕ ಪುಟ ತಿರುಗೋದು ಎಲ್ಲ ಕಲಿಸ್ತಾ ಇರ್ಬೇಕು ಮಕ್ಕಳಿಗೆ. ಆದ್ರೆ ಅವ್ರ ಜೊತೆಗೆ ನಾವು ಖಂಡಿತ ನಾವಿರ್ಬೇಕು. ಸೊ ನಾವಿಲ್ಲದೆ ಬರೀ ನಾವು ಟಿವಿ ನೋಡ್ಕೊಂಡು ಓದ್ಕೊ ಹೋಗು, ಹೋಮ್ವರ್ಕ್ ಮಾಡ್ಕೊ ಹೋಗು ಬರೀ ಅಂತ ಹೇಳಿದ್ರೆ ಆ ಮಗುಗೆ ಖಂಡಿತ ಇಂಟ್ರೆಸ್ಟ್ ಬರೋದಿಲ್ಲ. ತುಂಬಾ ಸಣ್ಣ ಮಕ್ಕಳು ನಾವು ಶಾಲೆಗೆ ಹಾಕ್ಬಿಡ್ತೀವಿ, ಅಲ್ಲಿ ಪ್ರಾಬ್ಲಿ ಟೀಚರ್ಸ್ ಮೇಲೆ ನಾವು ಸ್ವಲ್ಪ ಫೋರ್ಸ್ ಮಾಡ್ತೀವಿ ಅನ್ಸುತ್ತೆ, ಕಲಿಸ್ಬಿಡಿ ಎಲ್ಲ ನಮ್ಮ. ಯಾಕಂದ್ರೆ LKG ಹೋಗೋಗಿ ಇಂಟರ್ವ್ಯೂ ಇರುತ್ತೆ, ನಮ್ಮ ಮಗು ತುಂಬಾ ಚೆನ್ನಾಗಿ ಮಾಡ್ಬೇಕು, ಅಲ್ಲಿ ಖಂಡಿತ ಇಲ್ಲ. ಆ ಮಕ್ಕಳಿಗೆ ಆ ಬುದ್ಧಿಶಕ್ತಿ ಹಾಗೆ ಇರುತ್ತೆ. ರೀಸೆಂಟ್ ಆಗಿ ಒಂದು ಸ್ಟಡಿ ಹೇಳ್ತಾ ಇರೋ ಮಗು ಸಂಖ್ಯೆ ಕಲ್ತ್ಕೊಳ್ಳೋ ಮುಂಚೆನೆ ಅದಕ್ಕೆ ಲೆಕ್ಕ ಗೊತ್ತಿರುತ್ತೆ, ಲೆಕ್ಕಾಚಾರ ಅಂತ. ಅದೇ ತರ ಫ್ರೆಡ್ರಿಚ್ ಅನ್ನುವಂತಹ ಒಂದು ಸಣ್ಣ ಹುಡುಗ, ಅವನು ದೊಡ್ಡ ಗ್ರೇಟ್ ಮ್ಯಾಥಮೆಟಿಷಿಯನ್, ಇಸ್ ನೋನ್ ಆಸ್ ಫಾದರ್ ಆಫ್ ಮ್ಯಾಥಮೆಟಿಕ್ಸ್ ಅಂತ. ಅವನು ಜರ್ಮನಿಯಲ್ಲಿ ತುಂಬಾ ಬಡ ಕುಟುಂಬದಲ್ಲಿ ಬೆಳೆದಿದ್ದ ಹುಡುಗ, 3 ವರ್ಷದ ಹುಡುಗ. ಅವರ ಅಪ್ಪ ಏನೋ ಹಣ ವಿಲೇವಾರಿ ಮಾಡ್ತಿರುವಾಗ ತಪ್ಪು ಲೆಕ್ಕ ಮಾಡಿದ್ರೆ ಹೇಳಿದ್ರಂತೆ, ಅಪ್ಪ ನೀನು ತಪ್ಪು ಲೆಕ್ಕ ಮಾಡಿದ್ರೆ. 3 ವರ್ಷದ ಹುಡುಗ, ಅವ್ರಿಗೆ ಏನು ತಿಳಿದಿರಲಿಲ್ಲ ಅವ್ರಿಗೆ. ಅವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಹೆಂಗೆ ಗೊತ್ತೀವಿ ಇವನಿಗೆ ಅಂತ. ಇವಾಗೆಲ್ಲ ನಮ್ಗೆ ಗೊತ್ತಾಗಿದೆ ಸಂಖ್ಯೆ ಅವರು ತಿಳ್ಕೊಳ್ಳೋ ಮುಂಚೆನೆ ಮಕ್ಕಳಿಗೆ ಒಂದು ಕ್ಯಾಲ್ಕುಲೇಷನ್ ಪವರ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳದ್ದು ಎರಡೂ ಸೈಡ್ ಮಿದುಳು ಬೆಳವಣಿಗೆ ಆಗ್ಬೇಕು ಅಂದ್ರೆ ಅವ್ರಿಗೆ ಏನಾದ್ರೂ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸೋಣ. ಬರೀ ಓದು ಅಲ್ಲ. ಒಬ್ಬರಿಗೆ ಇಸ್ ಅ ಬಾರ್ನ್ ಜೀನಿಯಸ್, ಅಷ್ಟು ಜೀನಿಯಸ್ ಅಂತ ಹೇಳಿದ್ರು ಒಂದು 8% ಇರ್ಬೋದು. ಎವ್ರಿ ಚೈಲ್ಡ್ ಹ್ಯಾಸ್ ಅ ಸೇಮ್ ಕೆಪಾಸಿಟಿ. ಬಟ್ ಹೌ ಆ ಬ್ರೈನ್ ಹೇಗೆ ನಾವು ಯೂಸ್ ಮಾಡಿಸ್ತೀವಿ ಆ ಮಗು ಹತ್ರ ಅನ್ನೋದು ಖಂಡಿತ. ಕೆಲವರು ಪಾಠ ಕೇಳಿಸ್ಕೊಂಡು ಗ್ರಹಣ ಶಕ್ತಿ ಕೇಳಿಸ್ಕೊಂಡು ಚೆನ್ನಾಗಿ ಬರ್ಬಿಡ್ತಾರೆ, ಕೆಲವರು ತಾವೇ ಓದಿ ಬರೆದು ಚೆನ್ನಾಗಿರ್ತಾರೆ, ಕೆಲವರು ನೋಡಿದ್ದನ್ನ ಕಲಿತಾರೆ. ಒಂದೊಂದು ಮಗು ಕಲಿಯೋದು ವಿಭಿನ್ನವಾಗಿರುತ್ತೆ. ಆದ್ರೆ ವಿ ಶುಡ್ ಆಲ್ ಥಿಂಕ್ ಮೈ ಚೈಲ್ಡ್ ಇಸ್ ದ ಬೆಸ್ಟ್. ಸೊ ಈಚ್ ಚೈಲ್ಡ್ ಇಸ್ ಅ ಪ್ರೆಷಿಯಸ್ ಸ್ಟೋನ್ ಅಂತ. ಯಾರೇ ಆಗ್ಲಿ ಮಗುನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದು ಬೇಡ. ಆ ಮಗು ಎಷ್ಟು ಚೆನ್ನಾಗಿ ಬರೆಯುತ್ತೆ, ಆ ಮಗು ಚೆನ್ನಾಗಿ ಹಾಡುತ್ತೆ, ಆ ಮಗು ಫಸ್ಟ್ ಬರುತ್ತೆ. ಮೈ ಚೈಲ್ಡ್ ಆಲ್ಸೋ ಹ್ಯಾಸ್ ಅ ಸ್ಪೆಷಲ್ ಎಬಿಲಿಟಿ. ಸೊ ಯಾವತ್ತೂ ಅಷ್ಟೇ ಪ್ಲೀಸ್ ಡೋಂಟ್ ಕಂಪೇರ್. ಅದು ದೊಡ್ಡವರಾದ್ಮೇಲೆ ಉಳಿದ್ ಬಿಡತ್ತೆ ಆ ಮಕ್ಕಳಲ್ಲಿ ಆ ಕಂಪ್ಯಾರಿಸನ್ ಅನ್ನೋದು. ನನ್ನ ಮಗುವಿನಲ್ಲೂ ಪ್ರತಿಭೆ ಇದೆ ಅಂತ ಅದೇನಿದೆ ಅಂತ ನಾವು ಪೋಷಕರಾಗಿ ಗುರುತಿಸಿ ಹೊರ ತೆಗಿಬೇಕು. ಅಂದರೆ ಟೀಚರ್ಸ್ ಶುಡ್ ಡೂ ದಟ್. ಎವ್ರಿಬಡಿ ಇಸ್ ಕೇಪಬಲ್. ಅವ್ರು ಯಾಕೋ 100ಕ್ಕೆ 100 ಬಂತು ಅಂದ್ರೆ ಇರ್ಲಿ, ಬರೀ 100ಕ್ಕೆ 100 ಬಂದಂತಹ ಮಕ್ಕಳೆಲ್ಲ ಮೇಧಾವಿಗಳು ಅಂತ ಹೇಳೋದಿಲ್ಲ. ಈಗ ನಮ್ಗೆ ಗೊತ್ತು, ಕಾರ್ಪೊರೇಟ್ ಸೆಕ್ಟರ್ಸ್ ಅಲ್ಲಿ ಹೋದಾಗ ಯಾರು ನಮ್ಮ ಮಾರ್ಕ್ಸ್ ತಗೊಂಡ್ಬಿಟ್ಟು ದೇ ಡೋಂಟ್ ಎಂಪ್ಲಾಯರ್ಸ್, ಸೋ ಮೆನಿ ಅದರ್ ಫ್ಯಾಕ್ಟರ್ಸ್. ಸೊ ಬಹಳ ಏನಂದ್ರೆ ಇಲ್ಲೂ ಕೆಟ್ಟ ಓವರ್ ಆಲ್ ಡೆವಲಪ್ಮೆಂಟ್ ಪರ್ಸನಾಲಿಟಿ ಆಫ್ ದ ಇಂಡಿವಿಜುವಲ್ ಅಂತ. ಇವತ್ತೊಂದು ಲೆಕ್ಚರ್ ನಮ್ಮ ಕಾಲೇಜಲ್ಲೂ ಹೇಳ್ತಾ ಇದ್ರು ಅದಕ್ಕೆ. ಸೊ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ IQ ಇಸ್ SQ ಅಂತ. ಸ್ಪಿರಿಚುವಲ್ ಪೋರ್ಷನ್ ಇಸ್ ಕಮಿಂಗ್ ಇನ್ ಟು ಎಕ್ಸಿಸ್ಟೆನ್ಸ್ ಎಲ್ಲ ಹೇಗೆ ಅದೊಂದು ಸ್ಪಿರಿಚುಯಾಲಿಟಿ ಅಂತ ಹೇಳ್ಕೊಟ್ಬಿಟ್ರೆ ನಾವು ಆ ಮಗು ಏನನ್ನೆಲ್ಲ ನೋಡೋ ದೃಷ್ಟಿ ಬದಲಾವಣೆ ಆಗುತ್ತೆ, ತಾನು ಹೇಗೆ ಜೀವಿಸಬಹುದು ಅಂತ ಈ ಪ್ರಪಂಚದಲ್ಲಿ ಬದುಕುವಂತಹ ಒಂದು ಕಲೆ ತೆಗೆದುಕೊಡುತ್ತೆ. ಎಷ್ಟೇ ಆಗಲಿ ಮಕ್ಕಳು ಬೆಳೀತಾ ಹೋದ್ರು ಸಹ ನಾವು ಹೇಳ್ತೀವಿ ಯು ಶುಡ್ ಬಿ ಚೈಲ್ಡ್ ಲೈಕ್, ನಾಟ್ ಚೈಲ್ಡಿಶ್. ವಿ ಸೇ ಚೈಲ್ಡ್ ಲೈಕ್.
ಸೊ ದೊಡ್ಡದಿಗೆ ಅವಕ್ಕೇನು ಭಯ ಇಲ್ಲ ಏನಿಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ, ವೆರಿ ಫ್ರ್ಯಾಂಕ್. ಏನಾದ್ರು ಯಾರ ಮುಂದೆ ಆದ್ರೂ ನಟನೆ ಮಾಡ್ಬೇಕು, ಹೇಳ್ಬೇಕು, ಇವ್ರು ಬಂದ್ರು ಹಾಗೆ ಇಲ್ಲ, ಏನಿದೆ ಫ್ರ್ಯಾಂಕ್ ಆಗಿ ಹೇಳ್ತಾರೆ. ತಪ್ಪು ಅಂದ್ರೆ ತಪ್ಪು ಅಂತ ಅಕ್ಸೆಪ್ಟ್ ಮಾಡಿದ್ರೆ ಮಾಡ್ಕೊಳ್ತಾರೆ, ಬೇಡ ಅಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಾವು ಸ್ವಲ್ಪ ವಯಸ್ಸಾಗ್ತಾ ಬೆಳೀತಾ ಬೇಡ ಅನ್ನೋದನ್ನ ಹೇಳೋದೇ ನಾವು ಬರ್ಬಿಡ್ತೀವಿ. ಸೊ ಇಫ್ ಯು ಡೋಂಟ್ ಲೈಕ್ ಸಮಥಿಂಗ್ ಫ್ರ್ಯಾಂಕ್ ಆಗಿ ಬೇಡ ಅನ್ಬೇಕು, ಅದನ್ನೂ ಒಪ್ಕೊಂಡು ನಮ್ಮ ಮೇಲೆಲ್ಲ ಸ್ಟ್ರೆಸ್ ಟೆನ್ಷನ್ ಅಂತ ಎಷ್ಟೆಲ್ಲ ಹೋದಾಡ್ತಾರೆ, ಹೇಳಕ್ಕೆ ಹೋದ್ರೆ ಅದಕ್ಕೆ ಬೆಳೀತಾ ಇದ್ದಂಗೂ ವಿ ಶುಡ್ ಆಲ್ ಬಿ ಚೈಲ್ಡ್ ಲೈಫ್, ನಾವು ಚೈಲ್ಡ್ ಲೈಫ್ ಅಂತ. ಮಗುವಿನ ಒಂದು ಮುಗ್ಧತೆ ಏನಿರುತ್ತಲ್ಲ, ಆ ಮುಗ್ಧತೆಯಿಂದಲೇ ನಾವು ಬೆಳಿಬೇಕು. ಅದಕ್ಕೆ ನಾವು ಐ ಥಿಂಕ್ ವಿ ನೀಡ್ ಟು ಗಿವ್ ದಮ್ ದ ಬೆಸ್ಟ್ ಫುಡ್. ಸೊ ಆ ಮಕ್ಳಿಗೆ ಏನು ಕೇಳ್ತಾರೋ ಅದು ಕೊಡ್ತೀವಿ, ಅದು ನಾವು ತಿಂತಾ ಇದ್ರೆ ಆ ಮಕ್ಕಳು ಸಹ ಚೆನ್ನಾಗಿ ತಿಂತಾರೆ. ದೇ ಶುಡ್ ಆಲ್ ಗೆಟ್ ವೆರಿ ಗುಡ್ ಇಮ್ಯುನಿಟಿ. ಸೊ ತುಂಬ ಸಣ್ಣ ವಯಸ್ಸಿಗೆ ಹಾಕ್ಬಿಡ್ತೀವಿ. ಒಂದು ಮಗುಗೆ ಕೆಮ್ಮು ಬಂತು ಅಂತ ಹೇಳಿದ್ರೆ ಎಷ್ಟು ಬೇಗ ಅವ್ರಿಗೆ 2 ವಯಸ್ಸಿಂದಲೇ ತುಂಬ ದೇ ಸ್ಟಾರ್ಟ್ ಗೆಟಿಂಗ್ ಇನ್ಫೆಕ್ಷನ್ಸ್. ಸೊ ಅದು ಅಟ್ಲೀಸ್ಟ್ ನಾವು ನಮ್ಮ ಪ್ಲೇ ಹೋಮಿಗೆ ಇಲ್ಲಿ ಬಂದಿದ್ರು ಸಹ ತುಂಬ ತಾಯಂದ್ರೆ ಹೇಳ್ತೀನಿ, ಇಫ್ ಯು ಆರ್ ಅ ಹೌಸ್ ವೈಫ್ ಪ್ಲೀಸ್ ಕೀಪ್ ದ ಚೈಲ್ಡ್ ವಿತ್ ಯು ಎಟ್ ಹೋಮ್ ಅಂತ. ಸೊ ಹೌಸ್ ವೈಫ್ ಆಗಿದ್ರೆ ಮನೆಯಲ್ಲೇ ಮಗುನ ಇಟ್ಕೊಳ್ಳಿ 3 ವರ್ಷದ ತನಕ. ಬೇರೆ ಮಕ್ಕಳ ಥರ ಅದು ಕಲಿಯದೆ ಹೋದ್ರೂ ಪರವಾಗಿಲ್ಲ, ಬೆಳ್ತಾ ಆ ಮಗು ಕಲಿಯುತ್ತೆ. ಸೊ ಈ ಕಲಿಯೋದ್ರಿಂದ ಅಥವಾ ABCD ಒಪ್ಸೋದ್ರಿಂದ ಅಂಕಿಗಳು ಸರಿಯಾಗಿ ಬರೆದು ಅಷ್ಟಕ್ಕಷ್ಟು 25 ಮಾರ್ಕ್ಸ್ ಕೊಟ್ಟರೆ ಖಂಡಿತ ಅದು ಬೆಸ್ಟ್ ಚೈಲ್ಡ್ ಅಂತ ಅನ್ಸ್ಕೊಳ್ಳಲ್ಲ. So they're all different, qualities a child should get. So adike ಪ್ರೀತಿ ಅನ್ನೋದನ್ನ ತೋರ್ಸೋಣ. ಸೊ ಲೆಟ್ us give lot of love to the child. ಹಾಗೆ ಕೊಡ್ತಾ ಹೋದ್ರೆ ನಾನು ಹೇಳ್ತೀನಿ, ಇವತ್ತು ಯಾರನ್ನು ತಂದೆ ತಾಯಿನ ಅನಾಥ ಇದಕ್ಕೆ ವೃದ್ಧಾಶ್ರಮ ಕಳಿಸೋದಿಲ್ಲ. We are doing that mistake. We have money, we want our child to learn everything. ತುಂಬ ಕಲಿಬೇಕು, ಎಲ್ಲಾನು ಬರಬೇಕು ಅಂತ ಹೇಳ್ಬಿಟ್ಟು ಲಕ್ಷ ಕೊಟ್ಟು ನಾವು we are sending children to boarding school. ಅದೇ ಮಗು ಬೆಳೆದು ಬಂದ ನಂತರ ಅಪ್ಪ ಅಮ್ಮನ ಜೊತೆ ಇರಕ್ಕೆ ಒಪ್ಪತ್ತ. ಬಹಳ ಸ್ಟೂಡೆಂಟ್ಸ್ ನಾನು ನೋಡ್ತೀನಿ, ಯಾರು ಬೋರ್ಡಿಂಗ್ ಸ್ಕೂಲಲ್ಲಿ ಎಲ್ಲ ಬೆಳೆದಿರ್ತಾರಲ್ಲ, ರಜಾ ಕೊಟ್ಟು ಮನೆಗೆ ಹೋಗು ಅಂದ್ರು ನೋ ಮೇಡಮ್ ಐ ಕಾಂಟ್ ಸ್ಟೇ ಅಟ್ ಹೋಮ್ ಅಂದ್ಬಿಟ್ಟು 1 ವಾರ ಇದ್ಬಿಟ್ಟು ಟಕ್ಕಂತ ವಾಪಸ್ ಓಡ್ ಬರ್ತಾರೆ. ಅವ್ರದ್ದು ಅಭ್ಯಾಸನೇ ಇಲ್ಲ ಅಪ್ಪ ಅಮ್ಮನ ಜೊತೆ ಮನೇಲಿರೋದು. ಸೊ ಅದಕ್ಕೆ ಒಂಥರ ಟ್ಯೂನ್ ಆಗ್ಬಿಟ್ಟಿರ್ತಾರೆ. ಸೊ ಅಂತಹವರು ನಾವು ಇಷ್ಟೊಂದು ಫೆಸಿಲಿಟಿ ಕೊಟ್ಟು ಅವ್ರನ್ನ ಸ್ಕೂಲ್ ಕಳಿಸಿದ್ರೆ ಚೆನ್ನಾಗಿ ಒಳ್ಳೆ ಕೆಲಸ ಸಿಗುತ್ತೆ, ಅರ್ನ್ ಮಾಡ್ತಾರೆ. ನಮಗೂ ಸಹ ಒಂದು AC ಇರುವಂತಹ ಒಂದು ವೃದ್ಧಾಶ್ರಮ ಅಂತ ನಮ್ಮನ್ನು ಕಳೆದು ಇಟ್ಸ್ ನ್ಯಾಚುರಲ್. What we have done to them at their younger age, definitely we get back. What we give, we get back. But ಏನಂದ್ರೆ ಮಕ್ಕಳನ್ನ ಚೆನ್ನಾಗಿ ಪ್ರೀತಿ ಮಾಡೋಣ. ಎಸ್ಪೆಷಲಿ ಹೆಣ್ಮಕ್ಳು ಇವಾಗ ಎಲ್ಲರೂ ಇಷ್ಟಪಟ್ಟು ಒಂದು ಹೆಣ್ಮಕ್ಳು ಇರಲಿ ಅಂತ ಮಾಡ್ಕೊಳ್ತಾರೆ. ಯಾರಿಗೆ ಹೋದ್ರು ಅಡಾಪ್ಷನ್ಗೆ ಮೆನಿ ಕಪಲ್ ಅವ್ರು ಹೋದ್ರೆ ದೇ ಪ್ರಿಫರ್ ಗರ್ಲ್ ಚೈಲ್ಡ್. ದಟ್ ಇಸ್ ವೆರಿ ನೈಸ್, ವೆರಿ ಫ್ಯಾಂಟಾಸ್ಟಿಕ್. ಅದಕ್ಕೆ ಹೇಳ್ತೀನಿ, ಮುಂಚೆ ಇದ್ದಿದ್ದಂತಹ ಸ್ಲೋಗನ್ ಹೋಯ್ತು, ಈಗ ಆಸ್ತಿಗೊಬ್ಬ ಮಗ ಆಸರೆಗೊಬ್ಬ ಮಗಳು ಅಂತ ಎಲ್ಲರೂ ಹೇಳ್ತಾರೆ. ದಟ್ ಇಸ್ ನೌ ಅ ಗರ್ಲ್ ಚೈಲ್ಡ್ is getting important. So let us give best education to the girl child anta. So ಒಂದು ಹೆಣ್ಣು ಕಲಿತರೆ ಶಾಲೆಯಲ್ಲಿ ತೆರೆದಂತೆ ಖಂಡಿತ ಸೊಸೈಟಿಯಲ್ಲೂ ಅಷ್ಟೇ. So if you have one educated lady ಅಂದ್ರೆ she can do lot of things. So ಆ ಥರ ಮಕ್ಕಳಿಗೆ ನಾವು ಸಾಕಷ್ಟು ಎಜುಕೇಷನ್ ಕೊಟ್ಟು ಬೆಳೆಸೋಣ, ಅವ್ರಿಗೆ ಹ್ಯೂಮನ್ ವ್ಯಾಲ್ಯೂಸ್ ಕಲಿಸೋಣ. ಮತ್ತೆ ಆಗಲಿ ನಮ್ಮ ಮಕ್ಕಳು ಬೆಳೆದ ಮೇಲೆ ಹೇಳಿತನ ಸುಯಿಸೈಡ್ ಅನ್ನೋದು ಆ ಮಕ್ಕಳ ಹತ್ರ ಬರಬಾರ್ದು. ಸೊ ಆ ಥರ ವಿ ಶುಡ್ ಬಿ ಕ್ಲೋಸ್ ಟು ದೆಮ್. ಅವ್ರದ್ದು ಏನೇ ಸಮಸ್ಯೆ ಆದರೂ ನಮ್ಗೆ ಹೇಳ್ಕೊಡ್ಬೇಕು. ಈಗ ನಿಮ್ಮ ಮಕ್ಕಳೆಲ್ಲ ತುಂಬ ಸಣ್ಣವರಿದ್ದಾರೆ. ಸೊ ಈಗಿಂದಲೇ ದ ಬೆಸ್ಟ್ ಫೌಂಡೇಶನ್ ನಾವು ಹಾಕಿದ್ವಿ ಅಂದರೆ ವಿ ಕ್ಯಾನ್ ಬಿಲ್ಡ್ ಅ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್. ಸೊ ಫೌಂಡೇಶನ್ ಇಸ್ ಸೋ ಇಂಪಾರ್ಟೆಂಟ್. ಐ ಥಿಂಕ್ ದ ವೇ ವಿ ಲುಕ್ ಅಟ್ ದೆಮ್, ಲೆಟ್ ಅಸ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ವಿತ್ ದೆಮ್ ಅಂತ. ನಂಗೆ ಹೇಳ್ತಾ ಇದ್ರು, ನೀವೆಲ್ಲ ಉದ್ಯೋಗಸ್ಥ ಮಹಿಳೆಯರು ಮಕ್ಕಳ ಜೊತೆ ಏನು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದರೆ ಖಂಡಿತ ಇಲ್ಲ, ನಮ್ಗೆ ಯಾವತ್ತೂ ಅಳುತ್ತಿದೆ ಉದ್ಯೋಗಕ್ಕೆ ಹೋಗಿ ಬರ್ತೀನಲ್ಲ ಅಂತ ಹೇಳ್ಬಿಟ್ಟು ನಾವು ಮನೇಲಿರೋ ಹೆಣ್ಮಕ್ಳಿಗಿಂತ ಪ್ರಾಬ್ಲಿ ವಿ ಗಿವ್ ಲಾಟ್ ಆಫ್ ಅಟೆನ್ಷನ್ ಆ್ಯಂಡ್ ವಿ ಸ್ಪೆಂಡ್ ಲಾಟ್ ಆಫ್ ಟೈಮ್ ವಿತ್ ಚಿಲ್ಡ್ರನ್ ಅಂತ. ನಮ್ಮ ಮಗು ಏನಾದರೂ ಹೇಳಕ್ ಬಂದರೆ ವಿ ಶುಡ್ ಲಿಸನ್ ಟು ದ ಚೈಲ್ಡ್. ಸೊ ಇಲ್ಲ ಬೇಡ ಹೋಗು ಅಂತ ಕಳಿಸ್ಬಿಡ್ತೀವಿ. ಭಾಳಷ್ಟು ಪ್ರಶ್ನೆಗಳು ಕೇಳ್ತಾರೆ ಮಕ್ಕಳೆಲ್ಲ, ಪ್ರಶ್ನೆ ಕೇಳಿ ದಟ್ಸ್ ಅ ವೆರಿ ಗುಡ್ ಥಿಂಗ್. ಅದು ಹಾಗೆ ಬೆಳೀತಾ ಇದ್ದಂಗೂ ಇರಬೇಕು. ಸೊ ದಟ್ ಆಕ್ಟಿವೇಟ್ಸ್ ದರ್ ಬ್ರೈನ್. ಸೊ ಮಕ್ಕಳಿಗೆ ಟಿವಿನಲ್ಲಿ ಆ ಕಂಪ್ಯೂಟರ್ನಲ್ಲಿ ಏನೋ ಗೇಮ್ಸ್ ಕೊಡೋ ಬದಲು ತುಂಬ ಅವ್ರದ್ದು ಸೃಜನಶೀಲ ಕ್ರಿಯೇಟಿವಿಟಿನ ಹೆಚ್ಚುವಂಥ ಬಹಳ ಗೇಮ್ಸ್ ಇದೆ ಎಲ್ಲ, ಅಂಥದ್ದನ್ನೆಲ್ಲ ತಂದ್ಕೊಡಿ. ಸೊ ಹೌ ಆರ್ ಚೈಲ್ಡ್ ಕುಡ್ ಬಿ ಜೀನಿಯಸ್ ಅಂತ. ಎವ್ರಿ ಚೈಲ್ಡ್ ಇಸ್ ಪ್ರೆಷಿಯಸ್. ನೋ ಕಂಪ್ಯಾರಿಸನ್ ವಿತ್ ನಮ್ಮ ಮಗುನೇ ದೊಡ್ಡ ಮಗು ಜೊತೆ ಕಂಪ್ಯಾರಿಸನ್ ಬೇಡ, ನಮ್ಮ ಮಗುನೇ ಪಕ್ಕದ ಮನೆಯವ್ರ ಜೊತೆ ಕಂಪ್ಯಾರಿಸನ್ ಬೇಡ. ಒಂದೇ ಶಾಲೆಯಲ್ಲಿ ಒಬ್ರಿಗೊಬ್ರಿಗೆ ಅಬ್ಸಲ್ಯೂಟ್ಲಿ ನೋ ಕಂಪ್ಯಾರಿಸನ್. ಯುವರ್ ಚೈಲ್ಡ್ ಗೆಟ್ಸ್ ಲೆಸ್ ಮಾರ್ಕ್ಸ್, ಬಿ ಹ್ಯಾಪಿ.
ಅಲ್ಲಿ ಹೋಗಿದ್ದೆ, ಅಯ್ಯೋ ಇಷ್ಟು ಬಂತು ಅಂತ ಕೊರಗಬೇಡಿ ನೀವು. ಡಾಕ್ಟರ್ ದೇವಿ ಶೆಟ್ಟಿ ಲಾಂಗ್ ಬ್ಯಾಕ್ ಒಂದು ಲೆಕ್ಚರ್ ಕೊಟ್ಟಿದ್ರು, ಅವ್ರು ಹೇಳಿ ಇಟ್ಸ್ ಅ ಬ್ಯಾಕ್ ಬೆಂಚರ್ಸ್ ಹೂ ಮೇಕ್ ಅ ಸೊಸೈಟಿ ಅಂತ. ಸೊ ಮೊನ್ನೆ ಜಸ್ಟ್ 4 days ಬ್ಯಾಕ್ ಐ ಮೆಟ್ ಹಿಮ್, ಐ ವಾಸ್ ಜಸ್ಟ್ ಟೆಲ್ಲಿಂಗ್ ಹಿಮ್, ಸಿ ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು, ಇಟ್ಸ್ ಅ ಬ್ಯಾಕ್ ಬೆಂಚರ್ಸ್ ಹೂ ಬಿಲ್ಡ್. ಈ ಸರ್ ಈವನ್ ಟುಡೇ ಐ ಜಸ್ಟ್ ಸೇ ದಟ್ ಅಂತ ಹೇಳ್ಬಿಟ್ಟು, ಬರೀ ಮಾರ್ಕ್ಸ್ ಬಂತು ಅಂದರೆ ಅಲ್ಲ. So then everybody is required for building the society and then one more thing, for the elders, what he was telling, he said ಈಗಲೂ ಹೇಳ್ತೀನಿ ಅಂತ, act before the bell rings ಅಂತ ಹೇಳಿದ್ರು. ಅವರು ಕಾರ್ಡಿಯಾಲಜಿಸ್ಟ್ ಆದಮೇಲೆ he wanted to always tell his mother ಅಂತೆ, ಸೊ ಅಮ್ಮ ನಿಮ್ಮಿಂದ ನಾನು ಇಷ್ಟೆಲ್ಲ ಓದಿದೆ, I'm so well settled now, all that is because of you, I love you so much ಅಂತ. So how many of us have time to say that? ನಾವು ಅನ್ಕೊಳ್ತೀವಿ ನಾಳೆ ಹೇಳೋಣ, ನಾಡಿದ್ದು ಹೇಳೋಣ, ಒಂದ್ಸತಿ ಹೇಳಿದ್ರೆ ಆಯ್ತು ಅಂತ. ಏನೇ ನಮ್ಮ ಮನಸ್ಸಲ್ಲಿ ಬಂದ್ರು we keep on postponing it. ಸೊ ಒಂದು ದಿವಸ ಕಲ್ಕಟ್ಟಾದಲ್ಲಿ when he was on duty, ನೈಟ್ ಡ್ಯೂಟಿ, ಒಂದು ಫೋನ್, ಅವಾಗೆಲ್ಲ ಮೊಬೈಲ್ ಇಲ್ಲ ಏನಿಲ್ಲ, ಸೊ ಫೋನ್ ರ್ಯಾಂಗ್ ಅಂತ ಹೇಳ್ತಾರೆ. ಸೊ ಐ ಜಸ್ಟ್ picked up the phone, ಅವಾಗ ಬಂತು your mother is no more ಅಂತ. ಸೊ ದಿಸ್ he keeps telling everybody. ಸೊ ನಿಮ್ಗೆ ಏನು ಅನ್ಸುತ್ತೆ, ಏನು ಮಾಡ್ತೀನಿ, ಏನು ಹೇಳ್ಬೇಕು, ಯಾರೋ ಒಬ್ರು ಹಾಸ್ಪಿಟಲಲ್ಲಿ ಇರ್ತಾರೆ, ಇದು ನಾಳೆ ನೋಡಿದ್ರೆ ಆಯ್ತು, ನಾಡಿದ್ದು ನೋಡಿದ್ರೆ ಸೊ ನಾಡಿದ್ದು we never get them. So if we have that, something to do, something good I want to do, something I want to tell, I want to express my gratitude ಅಂತ ಹೇಳಿದ್ರೆ, so let us not postpone it, let us just do it today. ಆ ಥರ ಮಕ್ಕಳು ಯಾವಾಗ ಏನೇನು ಮಾಡ್ತಾರಲ್ಲ, so go on giving them lot of gifts ಅಂದರೆ only appreciation. So hug the child, kiss the child, just pat on the back ಅಷ್ಟೇ. ಒಂದು ಮುತ್ತು, ಒಂದು ಅಪ್ಪಿಗೆ, oh you have done the good thing ಅಂತ ಹೇಳ್ತಾ ಹೋದರೆ, the way the child develops is definitely you can see that change in health. All of you are well educated, all of you know it, but I've learned a lot of things. ತುಂಬಾ ಜನ ಎಲ್ಲ ಮಕ್ಕಳ ಜೊತೆ ಇರ್ತೀನಿ, different ages, plus my own experience. I have 3 children, so how I looked after my eldest daughter, ಅವಳಿಗೆ she was almost finishing her MD anesthesia. So ಅವಳನ್ನ ಹೇಗೆ ಬೆಳೆಸಿದೆ, next second one final MBBS ಇಂದ ಅವಳನ್ನ ಹೇಗೆ ಬೆಳೆಸಿದೆ, then I've got of course a 12-year-old son too. So how I have allowed him to grow up. That says ಅನುಭವದಿಂದ ಕಲಿತೀವಿ ಅಂತ. So what I have learned probably with a few things and what my experience says, ನಾನು ನಿಮಗೆ ಹೇಳಿದ್ದೀನಿ. ಸೊ ಅಲ್ಟಿಮೇಟ್ಲಿ ಏನು ಬೇಕು ಅಂದರೆ, ಮಗು ಓದ್ತಿರೋದು ಪರವಾಗಿಲ್ಲ, ಅವ್ನು ಬರೀ ಒಂದು ದೊಡ್ಡ ಡಿಗ್ರಿ ತಗೊಂಡು ಇರಬೇಕು ಅಂತೆಲ್ಲ ಏನೇ ಆಗಲಿ, ಅವನು ನನ್ನ ಮಗ ಆಗಲಿ ನನ್ನ ಮಗಳಾಗಲಿ, so let him be mine forever. So then he will definitely be for our nation ಅಂತ ಹೇಳ್ತಾ. So everything lies in our hands, plus teachers ಕೈಯಲ್ಲಿ ನಮ್ಮ ಮಕ್ಕಳ ಬೆಳವಣಿಗೆ. ನಾವು ರಾಷ್ಟ್ರದ ನಿರ್ಮಾಣ 4 ಗೋಡೆಗಳ ಮಧ್ಯೆ ಅಂತ, 4 ಗೋಡೆಗಳ ಮಧ್ಯೆ is only in the school. So teachers ಮತ್ತೆ ಅವ್ರ ಜೊತೆಗೆ ನಾವು we play a very very important role in ಮಗುವಿನ ಬೆಳವಣಿಗೆಗೆ. So what we look at is the best school. So if you can tell the teachers also what you expect from them about your child, and so our parent teacher interaction idre, so we'll be happy. And always I have condemned teachers who just give corporal or physical punishment and tumane just fought with them, because that means ಆ ಟೀಚರ್ಗೆ ತಾಳ್ಮೆ ಇಲ್ಲ, ಹೇಳ್ಕೊಡೋ ಅಷ್ಟು ಶಕ್ತಿ ಸಹ ಇಲ್ಲ ಅನ್ಸುತ್ತೆ ನನಗೆ. ಸೊ ವಿತ್ ಲವ್, ಪ್ರೀತಿ ಅನ್ನೋದು ಎಷ್ಟಿದೆ ಅಂದರೆ, ಯು ಕ್ಯಾನ್ ಈವನ್ ವೈರಿಯನ್ನು ನಾವು ಜಯಿಸಬಹುದು ಅಂತ ಹೇಳ್ತೀವಿ. ಸೊ ಆ ಥರ ಸಾಕಷ್ಟು ಪ್ರೀತಿ ಕೊಟ್ಟು ಆ ಮಗುವಿಗೆ ಅದು ತಪ್ಪು ಮಾಡಿದಾಗ ಹೆದರಿಕೆ ಆದಾಗ ಅಪ್ಕೊಂಡ್ರೆ ಸಾಕು, ಮಾತೇ ಬೇಡ, ಅವಾಗೋ ಐ ಆಮ್ ಕಂಫರ್ಟಬಲ್, ಸಂಬಡಿ ಟು ಗಿವ್ ಮಿ ಕಂಫರ್ಟ್ ಅಂತ ಜಸ್ಟ್ ಬಾಡಿ ಲ್ಯಾಂಗ್ವೇಜಲ್ಲಿ ಬಹಳಷ್ಟು ಮಗು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಅಳ್ತಾ ಇರುವಂತಹ ಆಗಲೇ ಹುಟ್ಟಿದಂತಹ ಮಗು ಅಷ್ಟೇ, ತಾಯಿ ಮೇಲೆ ಎತ್ಕೊಂಡ ತಕ್ಷಣ ಆ ಅಪ್ಪಿಗೆಗೆ ಬಿಸಿಗೆನೆ ಅದು ಗೊತ್ತಾಗ್ಬಿಡುತ್ತೆ, ಅಳು ನಿಲ್ಲಿಸ್ಬಿಡುತ್ತೆ. ಸೊ ಆ ಥರ ಆ ಮಕ್ಕಳಿಗೆ ಸಾಕಷ್ಟು ಪ್ರೀತಿ ಕೊಟ್ಟು, ಅವ್ರಿಗೆ ಒಳ್ಳೆ ಆಹಾರ ಕೊಟ್ಟು ಚೆನ್ನಾಗಿ ಆರೋಗ್ಯವಂತರಾಗಿದ್ದರೆ ಅವರ ಆಲ್ ಓವರ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ, ನಾಟ್ ಜಸ್ಟ್ ಸ್ಟಡೀಸ್, ಎನ್ಕರೇಜ್ ಯುವರ್ ಚೈಲ್ಡ್ ಟು learn many other things so that he or she will be the best of it. So I wish all the children here become the best citizens. Thanks.